ತೆಂಗಿನಕಾಯಿ, ಟಮಾಟೆ ಹಣ್ಣು, ಮೆಣಸಿನ್ಕಾಯಿ ಮತ್ತು ಹಾಂ ಇದು ಒಂದು ಇದೆಲ್ಲ ಹೂಕೋಸು ಹಾಕ್ಯಾನ ನೋಡುವ. ತಗೊಳವ ನಿನ್ನ ಚೀಲನ. ನೀ ಕೇಳಿದ್ದೆಲ್ಲ ಐಟಮ್ ಹಾಕ್ಯಾನಿ. ನಿಂದು ರೊಕ್ಕ 192 ರೂಪಾಯಿ ಆಕತ್ ನೋಡು. ಲೆಕ್ಕ ಮಾಡಿ ರೊಕ್ಕ ಕೊಡು. ಹಾಂ ಸರಿ ಆಂಟಿ, ತಗೊಳ್ರಿ ದುಡ್ಡು. ಅಯ್ಯ 8 ರೂಪಾಯಿ ಚಿಲ್ಲರೆ ಇಲ್ಲಲ್ವಾ ನೀನು ಕೊಡಕ್ಕೆ? ಬೇರೆ ಏನಾರು ಕೊಡ್ಲೇನು ಅದ್ರ ಬದಲಿ? ನಿಂಬೆಹಣ್ಣು ತಗೊಂಬಿಡು. ಹೆಂಗೆ ನಿಂಬೆಹಣ್ಣು ತಗೊಂಡಲ್ಲಲ್ಲ? ಬೇಡ ಆಂಟಿ, ನಮ್ಮ ಮಮ್ಮಿಯರು ಇಷ್ಟೇ ಹೇಳ್ಯಾರ. ನಿಂಬೆಹಣ್ಣೆಲ್ಲ ಒಯ್ದ್ರೆ ಮತ್ತೆ ಅದನ್ನ ಯಾಕೆ ತಂದೆ ಅಂತ ಕೇಳ್ತಾರೆ, ಅದಕ್ಕೆ ಚೇಂಜೇ ಕೊಟ್ಬಿಡ್ರಿ ನನಗೆ. ಅಯ್ಯ ಇಲ್ಲ ಚೇಂಜ್ ಎಲ್ಲಿಂದ ತರಕ್ಕೆ ಹೋಗ್ಲಿ ಇವ ನಿನಗೆ 8 ರೂಪಾಯಿನ? ಹಂಗಾರೆ ಇದನ್ನು ತಗೊಂಬಿಡು, ಒಂದು ಹಿಡಿ ಮೆಣಸಿನ್ಕಾಯಿ ಹಾಕ್ತಾನೆ ತಂಬ ಇಲ್ಲಿ. ಬೇಡ ಆಂಟಿ, ಮೆಣಸಿನ್ಕಾಯಿನೂ ಬೇಡ ಅಂದಾರ ನಮ್ಮ ಮಮ್ಮಿಯರು. ಅಲ್ಲ ಹುಡುಗಿ, ಮತ್ತು ಚಿಲ್ಡ್ರನ್ ಇಲ್ಲಂತ ಸಾಮಾನು ಬೇಡ ಅಂತಿದಿ. ನಿಂದೇನಾರು ಪೇಟೆಗೆ ತಗೊಳದ್ರ ತಗೊಂಬ ಹೋಗಲ್ಲ, ಆಮೇಲೆ ಕೊಡ್ತಾಳೆ. ಅಷ್ಟ ತನಕ ಇನ್ನೊಂದು 2 ಗಿರಾಕಿ ಯಾವಾರ ಅದು ಅಂದ್ರೆ ಸುಮ್ಮನೆ ಚಿಲ್ಡ್ರ ಇಲ್ಲ ಚಿಲ್ಡ್ರನ್ಕಂತ ನಿಂತ್ಕೊಂಡೆ ಅಂದ್ರೆ ಪಾಪ ಅಕ್ಕಿಗೆ ವ್ಯಾಪಾರ ಆಗಂಗಿಲ್ಲ, ನಿಂದು ಕೆಲಸ ಆಗಂಗಿಲ್ಲ ಮುಂದಕ್ಕೆ. ಹಂಗೆ ಮಾಡವ. ಸರಿ ಆಂಟಿ, ತಗೊಂಬದೇವಿ ರೊಕ್ಕನ ಲೆಕ್ಕ ಹಾಕಿ ಸಣ್ಣ ಮಾಡೇನು. ಇವ ಮುಂಜಾನೆಯಿಂದ ವ್ಯಾಪಾರನ ಆಗಿದ್ದಿಲ್ಲ, ಏನು ವ್ಯಾಪಾರ ಹಾಕವೋ ಇಲ್ಲ ಅನ್ನಂಗಾಗಿತ್ತವ. ನಾನು ಒಳ್ಳೆ ಒಂದು ಹಾಕಿಸ್ಕೊಂಡೆ ಅನ್ನಂಗೆ ಆಗ್ಬಿಟ್ಟತಿ ಇವತ್ತು. ಈಗ ನೋಡಿದ್ರೆ ಇನ್ನೊಂದು ತಾಸನಾಗ ಬಂದ ಬಿಡ್ತಾನ ಜಕತಿ ವಸೂಲಿ ಮಾಡೋಣ ತರಿ ರೊಕ್ಕನ ಅಂತೇಳಿ. ಹಾಂ ಅತ್ತೆ ಹಾಕ್ತಾನೆ ಕೊಡ್ರಿಲ್ಲ. ನಿನಗೇನು ಕೊಡಲಿಲ್ಲ ಪುಸಿ? ನನಗೆ ಒಂದು 2 ಕೆಜಿ ಉಳ್ಳಾಗಡ್ಡಿ ಕೊಡು, 2 ಕೆಜಿ ಟಮಾಟೆ ಹಣ್ಣು ಕೊಡು, 1 ಕೆಜಿ ಮೆಣಸಿನ್ಕಾಯಿ ಕೊಡು, ಮತ್ತೇನು ಕೊತ್ತಂಬರಿ ಕೊಡು. ಐತಿಲ್ಲ ಮೊದಲು ಕೊತ್ತಂಬರಿ? ನನ್ನ ತಕ್ಕಿಲ್ಲ ಕೊತ್ತಂಬರಿ, ಆದ್ರೆ ಇಲ್ಲ ನಮ್ಮ ಮನೆಯವ್ರ ತಕ್ಕ ಐತಾಗ ಇಸ್ಕೊಂಬಂದು ಕೊಡ್ತಾನೆ ಅಂತ ಅಂದಂಗೆ. ಏನವ ಹಬ್ಬ ಮಾಡಕತ್ತೆ ಏನು? ಎಲ್ಲ 2 ಕೆಜಿ ಒಯ್ಯಕತ್ತಿಲ್ಲ, ಅರ್ಧ ಕೆಜಿ ಒಯ್ಯ ಅಂತ ಐಕಿ. ಇಲ್ಲೋಗ ಹಬ್ಬ ಗಿಬ್ಬ ಏನು ಮಾಡಕತ್ತಿಲ್ಲ. ಅದು ನನ್ನ ಗಂಡಗ ಶ್ರಾವಣ ಮಾಸದಾಗ 1 ತಿಂಗಳ ದಿನ ಸಿಹಿ ಅಡುಗೆ ಉಂಡು ನಾಳೆ ಕೆಟ್ಟತ್ತೆ ಅಂತ, ಅದಕ್ಕೆ ಗಣಪನ ಹಬ್ಬದಾಗ ಅದನ್ನು ಆತು. ಅದಕ್ಕೆ ಈಗಾರ ಒಂಚೂರು ಖಾರದ ಅಡುಗೆ ಮಾಡು. ಮತ್ತು ನಾಳೆ ಅಮಾಸೆ ಆಗತ್ತಿಗೆನ 9 ದಿನ ಏನು ಮಾಡಂಗಿಲ್ಲ ನವರಾತ್ರಿ ಅಂತ ಹೇಳಿ ನಿಂತು ಬಿಡ್ತಿದ್ದಿ. ಅದಕ್ಕೆ ಈಗ ಒಟ್ಟು ಖಾರದ ಅಡುಗೆ ಮಾಡಿಕೊಡು ನನಗಂದು ಕುರಿ ಕಡಿಸ್ಕೊಂಬರಕ್ಕೆ ಹೋಗ್ಯಾನ ಇವ. ಅದಕ್ಕೆ ಇಷ್ಟೆಲ್ಲ ಸಾಮಾನು ಒಯ್ಯಕತ್ತೀನಿ ನೋಡು. ಅಂದ್ರೆ ನಾವೇನು ಹಿಡಿಯೋದು ಹೊಡ್ಸಂಗಿಲ್ಲ, ಅಲ್ಲೇ ಒಟ್ಟು ಕೆಜಿ 2 ಕೆಜಿ ತಂಬಂದು ಮಾಡ್ತೇವೆ. ಅದಲ್ಲ ನಮ್ಮ ತವ್ರ ಮನೆಯಿಂದ ನಮ್ಮಪ್ಪ ನಮ್ಮವ್ವ ನಮ್ಮ ತಂಗಿ ಬರಾಕತ್ತಾರ. ಮತ್ತು ಬಂದರೆ ಹಂಗೆ ಕಳ್ಸಕತ್ತಿ. ಏನಾರು ಒಟ್ಟು ಅಡುಗೆ ಮಾಡಿ ಉಣಿಸಿ ಕಳಿಸಿದ್ರೆ ಸಮಾಧಾನ ಆಕತ್ತಲ್ಲ, ಅದಕ್ಕೆ. ಹೌದು ಬಿಡು, ಮತ್ತು ಮನೆ ಬಂದ್ರೆ ಹಂಗೆ ಕಳ್ಸೋಕ್ಕಾಗಂಗಿಲ್ಲ. ತಮ್ಮ ಚೀಲ ತಂಬಲ್ಲಿ ಏನೇನು ತೂಗ್ ಕೊಡ್ತಾನೆ ನಾನೆಲ್ಲ ಚಲೋ ನೋಡಿ ಆರಿಸಿ ಹಾಕು. ಮತ್ತು ನಾನು ಆರಿಸಿಲ್ಲ ಅಂತ ನೀನು ಎಂತೆಂಥವ್ರ ಹಾಕಿಕ್ಕಿ, ನಾವು ರೊಕ್ಕ ಕೊಟ್ಟ ಹೋಯ್ತೇವೆ, ಏನು ಕಲ್ಲರ್ ಕೊಡೋದಲ್ಲ. ಇಲ್ಲಿ ತಗೊಳ್ಳಿ, ನಾನು ಯಾಕೆ ಹಂಗೆ ಮಾಡಕ್ಕೆ ಹೋಗ್ಲಿ? ಎಲ್ಲ ಮಾಲು ನೋಡಿ ಎಷ್ಟು ಫ್ರೆಶ್ ಐತಿ. ನನ್ನಂತ ಮಾಲ ಯಾರು ಹಚ್ಚಿಲ್ಲ ಪೇಟ್ಯಾಗ, ಬೇಕಾರೆ ಇಡೀ ಪೇಟಿನ ಅಡ್ಡಾಡ್ಕೊಂಬ. ತಗ ನೀ ಕೇಳಿದ್ದಲ್ಲ ಸಾಮಾನ ಎಲ್ಲ ತೂಗ್ಯಾನ ನೋಡು. ಮತ್ತೇನಾರು ಬಿಟ್ಟನೆ ನಾನು ನೋಡು ಹೇಳು ಕೊಡ್ತೇನೆ ಅಂತ. ಎಲ್ಲ ಹಾಕ್ಯಾಳ. ಮತ್ತೇನು ಬೇಡ ತಗ, ಬರಲೇ ಹಂಗಾರೆ ನಾನು. ಆಂಟಿ ದುಡ್ಡು ಕೊಡಲಿಲ್ಲಲ್ಲ ನೀವು, ಹಂಗೆ ಬರಲೇ ಅಂತ ಕೇಳಾಕತ್ತೀರಿ. ಅಯ್ಯ ಹುಡುಗಿ, ನೀನೇನ ಹೆಂಗೆ ಮಾಡ್ತೀವಿ? ಎಂದ್ರ ರೊಕ್ಕ ನೋಡಿಲ್ಲ. ನಂದು ಸುಮ್ಮಿದು ಇವತ್ತು ನಿನ್ನೆ ಪರಿಚಯ ಅಲ್ಲ, ನಾವು ಭಾಳ ಹಳಬ್ರು. ಹಾಗಾಗಿ ಈ ಸಲ ಉದ್ರಿ ಒಯ್ಯಕತ್ತೇನೆ. ರೊಕ್ಕ ತಂದಲ್ಲ ನಾನು. ರೊಕ್ಕ ತಂದಿದ್ರೆ ಅಲ್ಲೇ ಬೇರೆ ಎಲ್ಲಾರು ತಗೊಂಡು ಹೋಗಿದ್ದೆ, ನಿಮ್ಮ ಅಂಗಡಿ ತನಕ ಇದು ಕುಡಿಕೊಂಬರ್ತಿದ್ದೆ. ನೀವೇನ್ರಿ ಆಂಟಿ ಈಗ ಅನ್ಲಿಲ್ಲ ನಾವು ದುಡ್ಡು ಕೊಡ್ತೇವೆ ಕಲ್ಲರ್ ಕೊಡಲ್ಲ ಅಂಥೇಳಿ? ಈಗ ನೋಡಿದ್ರೆ ಅಲ್ಲ ವ್ಯಾಪಾರ ಮಾಡ್ಕೊಂಡು ಎಲ್ಲ ಮಾಲ್ ಹಾಕಿಸ್ಕೊಂಡ್ಮೇಲೆ ಇಲ್ಲ ಉದ್ರಿ ಈ ಸಲ ಮುಂದೆ ಕೊಡ್ತೇನೆ ಅಂದ್ರೆ ನಮಗೇನು ಫ್ರೀ ಬರ್ತೈತೇನ್ರಿ ಮಾಲ್? ನಾವು ದುಡ್ಡು ಕೊಟ್ಟ ಹಾಕಿಸ್ಕೊಂಡಿರ್ತೇವೆ. ಮಾಲ್ನೇರು ಬಂದ್ರೆ ಅವ್ರಿಗೇನ್ರಿ ಕೊಡೋದು? ನೀವೆಲ್ಲ ಉದ್ರಿ ಹೇಳಿದೆ ಅಂದ್ರೆ ಇಲ್ಲಿ ನೋಡ್ರಿ, ಉದ್ರಿಗಿದ್ರಿದ್ರೆ ನೀವು ಬೇರೆ ಕಡೆ ಎಲ್ಲರೂ ತಗೋರಿ, ನಮ್ಮ ಕಡೆಗಂತ ಮಾಲೆಲ್ಲ ಇಟ್ಬಿಡ್ರಿ, ನಮ್ಮ ಸಾಮಾನು ವಾಪಸ್ ಹಾಕ್ರಿ, ಮತ್ತೆ ಯಾರ ಒಯ್ತಾರ. ಏ ನೀನೇನು ಹುಡುಗಿದಿ ಹಂಗೆ ಕೌ 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 ಕಾಗಿರ್ಕಂದಂಗರ್ಕಂತಿದಿ? ಎಂದ್ರ ಮಂದಿ ಮನುಷ್ಯರು ನೋಡಿ ಇಲ್ಲ ಏನು ರೊಕ್ಕ ಕಂಡು ಏನು ಕಂಡಲ್ಲ? ಹೆಂಗೆ ಮಾಡ್ತಿದಿ? ನಿಮ್ಮ ಮತ್ತೆ ಸುಮ್ಮನದಾಳ ಪರಿಚಯ ಇದ್ದಕ್ಕಿ, ನಿಂದೇನು ನಡುವ ಬಂದ್ಬಿಟ್ಲ ದೊಡ್ಡದಾಗಿ ಮಾತಾಡೋಕೆ. ಏನು ಹಂಗೆ ಸಿಮ್ಯಾಗ ತರಕಾರಿ ನೀವ ಹಚ್ಚಿರಿ ನೋಡಿ, ಅತಿ ಸೊಸಿ ಮಾರ್ಕೇರಿ ನೀವ ತಗರಿ, ನಿಮ್ಮ ತರಕಾರಿ ಯಾರೇ ಬೇಕಾಗೈತಿ. ಇರ್ಲಿ ಬಿಡ್ಲಿ, ಆಕೆ ಏನು ಗೊತ್ತಾಗಿಲ್ಲ. ಅವ್ರ ಅಂಗಡಿಯಾಗ ಯಾರಿಗೆ ಉದ್ರಿ ಕೊಡಂಗಿಲ್ಲ ಹಂಗೆ ಅಂತ ತಿಳಿದಾಳೆ. ಇಲ್ಲಿ ಏನಾಗಲ್ಲ ತಗ, ನಿಂದು 400 ರೂಪಾಯಿ ಆಗೈತೆ ನೋಡು. ಯಾವಾಗ ಕೊಡ್ತೀವಿ? ಸಜ್ಜಿ ಕೊಡ್ತೀಯ? ನಾಳೆ ಕೊಡ್ತೀಯ? ಕೊಟ್ಬಿಡವ, ಮತ್ತು ತರಕಾರಿ ಕೊಡ್ಬೇಕು ನಾನು. ಹಿಂಗೆ ನೀವು ಮತ್ತೆ ಕೇಳ್ದಂಗೆ ಕೇಳಿದ್ರೆ ಆ ಕಡೆಗೆ ಇಲ್ಲದ್ರ ಸತಿನ ರೊಕ್ಕ ತೆಗಿ ಕೊಟ್ಟು ಹೋಗ್ಬಿಡ ಇವ್ರದ ಅನ್ಬೇಕು. ಹಂಗೆ ಮಾತಾಡಿದ್ರೆ ಚಂದವ. ಈಕೇನು ಸಸಿನ ಕರ್ಕೊಂಡು ವ್ಯಾಪಾರ ಮಾಡ್ತೀಯ? ಈಕಿನ ಕರ್ಕೊಂಡು ವ್ಯಾಪಾರ ಮಾಡಿದೆ ಅಂದ್ರೆ ಸುಮ್ಮನೆ ನಿನ್ನ ಅಂಗಡಿ ಏನಿಲ್ಲ ನೋಡು, ಒಂದು ಗಿರಾಕಿ ಬರಂಗಿಲ್ಲ. ಹಂಗೆ ಮಾಡಿ ನಿಲ್ತಾಳಿಕಿ ಅಂದಂಗೆ ರೊಕ್ಕನ 1 ವಾರ ಬಿಟ್ಟು ಕೊಡ್ತೇನೆ ತಗ. ಬರಲೇ ನಾನು? ಅಯ್ಯ ಹೋಗೇ ಬಿಟ್ಲಲ್ಲ ಇಕ್ಕಿ ವೈಕಿಕ್ಕಿ. 1 ವಾರ ಬಿಟ್ಟು ರೊಕ್ಕ ಕೊಡ್ತಾಳಂತ. ಇನ್ನು ವಾರ ಗಂಟ್ಲೆ ಹೆಂಗಪ್ಪ ನಾನು ಮಾಡೋದು? ಒಲ್ಬಿಡತ್ಲಾಗ ತರಕಾರಿ ಕಲೆ ಆಯ್ತಲ್ಲ, ಇವತ್ತೆಲ್ಲ ನಾಳೆ ರೊಕ್ಕ ಬರ್ತಾವೆ. ವಸೂಲಿ ಮಾಡೋದು ಹೆಂಗೆ ಅಂತ ಗೊತ್ತೈತೆ ನನಗೆ. ಹೋಗ್ಲಿ ಈಗ ಮಾಡ್ಕೊಂಡು ಉಣ್ಲಿ, ಮಜಾ ಮಾಡಲಿ ಮನ್ಯಾಗ. ಸರಿ ತಗೊಳವ, ನೀವು ಹೋಗಿರ ಮದೇವಿ, ನಾ ಸಂಜೆಗೆ ಬರ್ತಾನಂತ. ಸರಿ ಐತಿ ರೀ. ಗಿರಣಿಗೆ ಹೋಗಿ ಜೋಳನ ಹಿಟ್ಟು ಮಾಡಿಸ್ಕೊಂಬರ್ರಿ, ಸಣ್ಣಗೆ ಹಾಕಂತ ಹೇಳ್ರಿ. ಅವಾಗ ಮುಂದೆ ನಿಂತ್ಕೊಂಡು ಹಾಕಿಸ್ಕೊಂಬರ್ಬೇಕು ನೋಡು, ಹಿಟ್ಟು ಅಡ್ಡಾಡಕ್ಕೆ ಹೋಗ್ಬಾರ್ದು. ಹೋಗಲೇ ಅಲ್ಲಿ ಘಾಟಕ್ಕೆ ಕೆಂಪು ಬರಕ್ಕೆ ಹತ್ಬಿಡ್ತೈತೆ ನನಗೆ. ಹಿಟ್ಟಿಂದು ಘಾಟ ಗಂಟ್ಲು ಗಾಡ್ರಿ ನಿಂತು ಮಾತ್ರ ಹಾಕಿಸ್ಕೊಂಬರೋದಾಗಂಗಿಲ್ಲ ನೋಡು. ಬೇಕಾದ್ರೆ ಇಟ್ಟು ಬಂದ್ರೆ ಇಟ್ಟು ಬರ್ತಾನೆ, ಆಮೇಲೆ ಹೋಗಿ ತಂಬರ್ತಾನೆ. ಇಲ್ಲ ನಿಂತಿದ್ದು ಹಾಕಿಸ್ಕೊಂಬರ್ಬೇಕಂದ್ರೆ ನೀನು ಹೋಗು, ನಾನಂತೂ ಹೋಗಲ್ಲವ. ಸರಿ ಬಿಡ್ರಿ, ಮತ್ತೆ ಹೋಗೋದಾಗಂಗಿಲ್ಲ ಅಂದ್ರೆ ಮತ್ತೇನು ಮಾಡಕ್ಕಾಕತಿ?
ಕಾಯರಿ ಬಿಟ್ರೆ ಕಟ್ಟದ್ರಿ ಬಿಡ್ತತೇನ? ನೀನು ಒಲ್ಲೆ ಅಂದ್ರೆ ನಡಿತೈತೆಪ್ಪ, ನಾ ಒಲ್ಲೆ ಅಂದ್ರೆ ನಡಿಬೇಕಲ್ಲ. ಮಕ್ಕಳು ಉಪವಾಸಕ್ಕವು. ಹೋಗಿ ನಾನು ಹಾಕಿಸ್ಕೊಂಬರ್ತಂತಗ. ಸಿಟ್ಟಿ ಬರಬಾಡ್ಲಿ ಬೆಳ್ಳುಳ್ಳಿ. ಅದಕ್ಕಲ್ಲ ಅವ ನಾ ಎಷ್ಟು ಹೇಳಿದ್ರನ ಸಣ್ಣ ಹಾಕಪ್ಪ ಅಂತಂದ್ರೂ ಕೇಳಂಗ ಇಲ್ಲ. ಹೂನಣ ಅಂತಾನ ಮತ್ತೆ ತನೆ ತಿಳ್ದಂಗೆ ಹಾಕ್ತಾನ. ಮತ್ತು ಮನೆ ಮೇಲೆ ನೀನು ಅಂತಿದಿ ಇಲ್ಲ ಹಿಟ್ಟು ಸಣ್ಣ ಇಲ್ಲ ಅಂತಂದು. ಅದಕ್ಕೆ ಯಾಕೆ ಬೇಕು ನಿನಗೆ ಹೆಂಗೆ ಬೇಕು ಹಂಗೆ ನಿಂತ್ಕೊಂಡದ್ದು ನೀನು ಅಲ್ಲಿ ಹಾಕಿಸ್ಕೊಂಡು ಬಂದ್ಬಿಡು ಅಂತ ಕಳ್ಸಾಕತ್ತಿರೋದು. ಸರಿ ತಗರಿ. ಅವನು ಹಂಗದನ ಜೋಳ ಹೊರ ಜೋಕ್ಮಾರ. ಕೊಡ ರೊಕ್ಕ ಕೊಡ್ತೇವಿ ಮತ್ತ್ಯಾಕ ಅರ್ಧಂಬರ್ಧ ಬೀಸ್ ಕೊಡ್ತಾನ. ಇದೇನ ಗಿರ್ನಾಗಿಲ್ಲ ಇಲ್ಲಲ್ಲ, ಎಲ್ಲ ಹೋಗೇ ಬಿಟ್ಟಾನ. ಇದ್ದ ಬಡ ಬಡ ಹಾಕಿ ಕೊಡ್ತಾನ ಅಂತ ನಾನು ಬಂದೆ. ಮನೆ ಕೆಲಸ ಎಲ್ಲ ಬಿಟ್ಗಟ್ಟು ಇವ ನೋಡಿದ್ರೆ ಇಲ್ಲ. ಹ್ಞೂನವ, ಇವ ಒಬ್ಬ ಹಿಂಗ ಕಾಡ್ತಾನ ನೋಡು. ಬರತ್ತಿಗೆ ಬೀಸ್ ಕೊಟ್ಟ ಅಂದ್ರೆ ಚಿಂತಿಲ್ದಂಗೆ ಬಡ ಬಡ ತಗೊಂಡು ಹೋಗ್ಬಿಡ್ತೇವಿ. ತಾಸು ಗಂಟ್ಲೆ ಕಾಯಿಸ್ತಾನ. ಓಸು ಬುಟ್ಟು ಜಮಾ ಆಗ್ಬೇಕು, ಅವಾಗ ಗಿರಣಿ ಚಲೋ ಮಾಡ್ತಾನ. ಕುಂತ್ ಕಡೆ ನಮ್ಗೆ ಬೇಸರ ಬರ್ತೈತಿ. ಇಲ್ಲಿ ಬಿಡ ಶರಕ, ಕರೆಂಟ್ ಇಲ್ಲ ಇಲ್ಲಾಂದ್ರೆ ಹಾಕಿ ಕೊಡ್ತದ ಪಾಪ, ಹಂಗೇನಿಲ್ಲ. ನಾ ಯಾವಾಗ ಬಂದ್ರೆ ಹಂಗೆ ನಿಂತು ಕಾಲ ಮೇಲೆ ಹಾಕಿಸ್ಕೊಂಡು ಹೋಗ್ಕನವ. ಯಾವಾಗ ಭಾಳ ಹೊತ್ತು ಕಾಯಿಸೋದಲ್ಲ ನನ್ನ. ತಾಕವ ಹಾಕಿ ಕೊಡ್ತಾನೆ ಅಂತಂದು ಗಡ ಇಸ್ಕೊಂತ ಹಾಕಿಬಿಡ್ತಾನ. ಅಯ್ಯ ಶರಕ, ನಿನ್ನ ಡಬ್ಬಿ ಹಿಂಗೆ ಸರಿಸ್ಕೊಳವ ಯವ್ವ. ಮುಂದಿರೋ ನನ್ನ ಪಾಳೆ ಅದು. ಮತ್ತು ನಂದು ಬಿಟ್ಟು ನಿನ್ನ ಡಬ್ಬಿ ಹಾಕಿದಂದ್ರೆ ನಾನು ಇಲ್ಲೇ ಕುಂದ್ರಲ್ಲೇನು? ರಾತ್ರಿಯಾಗ ಮಟನ್ ನಾ ಮನೆಗೆ ಹೋಗಿ ಇನ್ನೂ ರೊಟ್ಟಿ ಬಡಿಬೇಕು. ನನ್ನ ಗಂಡು ಮಟನ್ ತರ್ತಾನೆ, ನಾನು ಮಟನ್ ಸಾರು ಆಗ್ಬೇಕು ನಂದಿನ. ಯವ್ವ ಕೆಲಸ ಜಗ್ಗು ಐತವ ನಂದು. ಇದು ಒಂದು ಹಾಳಾದ ಕರೆಂಟ್ ಇವತ್ತ ಹೋಗೈತೆ ನೋಡು. ಇವ ಯಾರು ಬೇಡ ಅಂದಾರ ನಿನಗೆ? ಮಟನ್ ಸಾರ ಮಾಡ್ಕೊಂಡು ಹುಣ್ಣು, ಮೀನು ಸಾರ ಮಾಡ್ಕೊಂಡು ಹುಣ್ಣು. ನಾವೇ ನಿಮಗೆ ಕೇಳಕ್ಕೆ ಬರೋದಿಲ್ಲ. ಅದಕ್ಕೆ ಯಾಕೆ ಅಷ್ಟು ಅವಕಾಶ ಹೇಳ್ತಿದ್ದೆ? ಒಬ್ರಿಗೆ ಕೇಳಿದ್ರು ಒಬ್ರಿಗೆ ಕೇಳಾರ್ದಂಗೆ. ಹಂಗೇನಿಲ್ಲವ, ಸುಮ್ಮನೆ ಹೇಳಂಗೆ ಹೇಳಿದೆ. ಅದಕ್ಕೆ ನಂತ ಬರ್ರಿ ಪಾಪ, ನೀವು ಬರೋದು ಹೆಚ್ಚ, ನಾ ಮಾಡಿ ನೀಡೋದು ಹೆಚ್ಚ. ಸಾಕು ಬಿಡ್ಲೇ ಖುಷಿ, ಉಂಡೋದಕ್ಕಿಂತ ಹೆಚ್ಚಾತ್ ನೀ ಹಂಗಂದದ್ದು. ಅಯ್ಯ ಆಸೆ ಕರೆದು ಹೆಚ್ಚ, ನೀ ಹೋಗೋದು ಹೆಚ್ಚ. ಏನು ಅತ್ತಗ ಅಡುಗೆ ಮಾಡಿರ್ತಾಳ, ಹೋಗಿ ನಿನ್ನ ಮಕ್ಕಳನ್ನ ನೀನು ಹೋಗಿ ಊಟ ಮಾಡ್ಕೊಂಬರ್ರಿ. ಲಂಬೋಣ್ಣನ ಕರ್ಕೊಂಡು ಹೋಗು. ಪಾಪ ಪುಷಿ ಅಷ್ಟು ಆಸ್ಪಟ್ಟು ಕರಿತಾಳ, ಹಂಗೊಲ್ಲ ಅನ್ಬಾರ್ದು. ಹೌದಲ್ಲೇ ಪುಷಿ? ಹ್ಞೂ ಬಾ. ಯಾರು ಬೇಡ ಅಂತಾರ? ರೊಟ್ಟಿ ಹಿಟ್ಟಿಲ್ಲೇ ಐತೆ, ಬಂದು ರೊಟ್ಟಿ ಬಡ್ಕೊಡು. ಯಾರು ಬೇಡ ಅಂತಾರೆ ಊಟ ಮಾಡ್ಕೊಂಬರು ಅಂತಂತೆ. ಒಳ್ಳೆ ಯವ್ವ, ನಮ್ಮನೆ ರೊಟ್ಟಿ ಸುಡಕ್ಕೆ ಅಳತ್ತೇನೆ ನಾನು. ನನ್ನ ಗಂಡನ ಬೇಗ ತಡಿಲಾರ್ದು ರೊಟ್ಟಿ ಸುಟ್ಟು ಕೊಡ್ತಾನೆ. ಜಂಪರ್ ಹೊಲದ್ರಾಗ ಟೈಮೇ ಸಿಗಂಗಿಲ್ಲ ಬಿಡ. ಅಂಥದ್ರಾಗ ಎಲ್ಲಿ ನಿಮ್ಮನೆ ಬಂದು ರೊಟ್ಟಿ ಸುಟ್ಟು ಉಂಡು ಬರೋಕೆ ಹೋಗ್ಲಿ. ಹಂಗೆ ಬರೋದಾದ್ರೆ ಹೇಳು, ಬಂದು ಊಟ ಮಾಡಿ ಬರ್ತಾನೆ ಅಂತ. ಅದು ಹೋಗ್ಲಿ ಬಿಡು. ಅಂದಂಗೆ ಏನ ಸುಮ್ಮಿ ಸುದ್ದಿಲ್ದ ಗದ್ದಿಲ್ದ ಎಲ್ಲ ನಿಮ್ಮ ಮಿಕ್ಕಿದ ನಿಮ್ಮ ಸೊಸಿದೇನ ಬಿತ್ತನೆ ಮಾಡಿದ್ರಿ ಅಂತಲ್ಲ? ಅದು ಇದ್ದೂರಾಗ ಮುದ್ಕವ್ಕನ್ ಮಗ ಕೊಟ್ರಿ ಅಂತ. ಡೀಲ್ ಬಿಡವ, ಚಲೋ ಆತು. ಏನು ಚಲೋನ ಏನ ಬಿಡ. ಆಕೆನ ಪುಣ್ಯ ಮಾಡಾಳ ಇಂಥ ಸೊಸೆ ಸಿಗ್ಬೇಕಾದ್ರೆ. ಪಾಪ ಈ ಹುಡುಗಿ ಏನು ಕರ್ಮ ಮಾಡಿತ್ತ ಯಾರೇ ಗೊತ್ತು. ಅಂತ ಜಿಪ್ಪುಣ ಅತ್ತಿ ಕೈಯಾಗ ಸಿಗ್ಬೇಕಾದ್ರೆ ಇವ್ವ ನಾಳೆ ಈಕೇನು ಹೊಡ್ತುಂಬ ಕೂಳರ್ ಹಾಕ್ತಾಳ ಇಲ್ಲ ಯಾರೇ ಗೊತ್ತು ಹುಡುಗಿಗೆ ಅನ್ಸೈತೆ ನನಗಂತ. ಅಯ್ಯ ಹಂಗ್ಯಾಕಂತೀರಿ? ಏನೋ ಪಾಪ ಮಂದಿ ಕೊಡಾಕೇನೋ ಜಿಪ್ಪುಣ್ತನ ಮಾಡ್ದಾಳ. ತೀರ ಮಗನ ಹೆಂಡತಿ ಸೊಸೆಗಿಲ್ಲ ಅಂತ ದಳೆನ ಹೊಡ್ತುಂಬ ಕೂಳು ಹಾಕಿ ಹಾಕ್ತಾಳ. ನೀವಂತೂ ಇಲ್ಲ ಬರದ್ದ ಮಾತಾಡೋರು. ಇಲ್ಲ ಲಲಿತಕ್ಕ, ನಿನಗಿನ ಆಕೆ ಸುದ್ದಿ ಗೊತ್ತಿರಂಗೆ ಕಾಣಂಗಲ್ಲ. ನಾ ಮುಂಚೆ ಅದ ಓಣ್ಯಾಗ ಇದ್ನಲ್ಲ, ಆಕಿದು ಏನು ಎತ್ತು ಎಲ್ಲ ಗೊತ್ತೈತೆ ನೋಡಿ ನನಗೆ. ಆಕೆ ಎಷ್ಟು ಜಿಬಿಡ್ತನ ಮಾಡ್ತಾಳಂದ್ರೆ ಯವ್ವ ಯಾರ ಮನೆ ತನಕ ಬಂದ್ರಂದ್ರೆ ಮತ್ತು ಒಳಗೆ ಕರೆದ್ರೆ ಒಂದು ಲೋಟ ಚಾ ಕೊಡ್ಬೇಕಾಕತ್ತೆ ಅಂದು ಹಾದ್ಯಾಗ ನಿಲ್ಲಿಸಿ ಅಲ್ಲೇ ಮಾತಾಡ ಅಲ್ಲೇ ಕಳಿಸ್ಬಿಡ್ತಾಳ. ಯಾರ್ಯಾರನ್ನ ಒಳಗೆ ಒಂದು ಹೆಜ್ಜೆ ಬರ್ರಿ ಅಂತ ಕರೆಯಂಗಲ್ಲ ನೋಡಿ. ಹೊಸಲು ದಾಟಿತ್ಲ ಬರ್ರಿ ಅನ್ನೋದಲ್ಲ ಆಕೆ. ಅಷ್ಟ್ರ ಮಟ್ಟಿಗೆ ಅದಾಳ ಮುದುಕವ್ವ. ಅಷ್ಟ್ರಾಗ ಪಾಪ ಅಣ್ಣಾರಾತು ಹುಡುಗಾತು ಹಂಗಿಲ್ಲವು. ಅವ್ರ ಅಡ್ಡಿ ಇಲ್ಲ. ಆದ್ರೆ ಏನವ ಮತ್ತು ಎಷ್ಟಾಗಲಿ ಅಡುಗೆ ಮನೆಯಾಗ ಇರೋಕೆ ಕಳಾಯಿಗೆ ಸೊಸಿ ಮತ್ತು ಅತ್ತಿ ಕೈಯಾಗ ಉರೇಬೇಕಾಕತಿ. ಅದಕ್ಕೆ ಅಂದಿವವ ಹೊಡ್ತುಂಬ ಕೂಳರ್ ಹಾಕ್ತಾಳ ಇಲ್ಲ ಅಂತಂದು. ಚೆನ್ನಾಗಿ ನೋಡ್ಕೆಲ್ ಬಿಡಲ್ಲ. ಯಾರು ಬೇಡ ಅಂತಾರೆ ಅವ್ರ ಮನೆ ಸೊಸಿ. ನಮಗೇನು ಆಗ್ಬೇಕಾಗೈತಿ? ಅದ ಅಂತಾನವ ನಾನು. ಆದ್ರೆ ಪಾಪ ನಾಗಪ್ಪಣ್ಣನ ಗುಣ ಭಾರಿ ದೊಡ್ಡದು. ನೋಡ್ತಿಲ್ಲ ಪಾಪ ಸುಮ್ಮಿ ನಾದ್ನಿ ಮಗಳಿಗೆ ತಾವು ಬಂಗಾರ ಕೊಡ್ಸಕತ್ತಾರ. ಅದು ಒಂದಲ್ಲ ಎರಡದಲ್ಲ, ಬರೋಬ್ಬರಿ 8 ತೊಲೆ ಬಂಗಾರ ಅಂತ. ಯಪ್ಪ ಕೇಳತಿಗೆ ಹವ್ವಾರಿನವ. ನಾನಂತೂ ಸ್ವಂತ ಅಕ್ಕ ತಂಗಿಯರ ಮಕ್ಕಳಿಗೆ ಒಂದು ಗುಂಜಿ ಬಂಗಾರ ಕೊಡಂಗಿಲ್ಲ. ಈಗ ಏನೊಂದು ಅರ್ಧ ತೊಲೆ ಕೊಡ್ಬೇಕಂದ್ರೆ ಅಮ್ಮಮ್ಮ ಅಂದೋತು. ಅದು ಆಸ್ತಿ ಭಾಗ ಮಾಡ್ಕೊಳ ಮುಂದೆ ಒಂದು ಸಹಿ ಮಾಡೋದಿರ್ತೈತಲ್ಲ, ಅದಿಟ್ರ ಸಲುವಾಗಿ ಅರ್ಧ ತೊಲೆ ಬಂಗಾರ ಕೊಡಕತ್ತಾರ. ಅಂಥದ್ರಾಗ ನಾಗಪ್ಪಣ್ಣವ್ರನ್ನ ಮೆಚ್ಚಬೇಕ್ಬಿಡು ಇಂಥ ಒಂದು ಕೆಲ್ಸಕ್ಕೆ. ಹೌದಲ್ಲ ಲಲಿತಕ್ಕ? ಇದು ಏನು ಕರಮ್ದು ಅದೇ ಯವ್ವ ನಂದು. ಹ್ಞೂ ಅಂದೀಯ ಒಂದು ಸಂಕಟ, ಹ್ಞೂ ಅಂದೀಯ ಒಂದು ನಮ್ಮನೆ ಸಂಕಟ. ಏನು ಹೇಳಪ್ಪ ಇಲ್ಲ ಅಂದೀಯ. ಮತ್ತು ಇದೆಲ್ಲ ಹೆಂಗೆ ಏನು ಅಂತ ಮಾತಾಡ್ತಾರೆ. ನಾನು ಒಳ್ಳೆ ಬಂದ್ಬಿಡಿ ಇವತ್ತು ಗಿರಣಿಗೆ ಹತ್ಲಾಗ ನಮ್ಮನೆಯವ್ರನ್ನ ಕಳಿಸಿ ಕೈ ಬಿಟ್ಟದ್ದು ರಕ್ಕಿತ್ತು. ಇವರೆಲ್ಲಾರ ಬಿಡಾಡ್ಯಾರ ಸಿಗ್ತಿದ್ದಿಲ್ಲ. ಇವ್ರ ಜೊತೆ ಮಾತಾಡೋ ಪ್ರಮೇಯನ ಬರ್ತದಿಲ್ಲ ನಂದು. ಹಂಗಾದ್ರೆ ಬಿಡ್ಲೆ ಜನ ಏನು ಮಾಡ್ತೀವಿ, ಒಬ್ರಿಗೊಂದು ಮಾಡ್ತಾರೆ. ತೀರ ಹೊಲ್ದಾನು 2 ಹೂವು ಪವು ಹರಿದ್ರೆ ಮನೆ ತನಕ ಬರ್ತಾರೆ ಜಗಳ ಮಾಡಕ್ಕೆ. ತಮಗೆ ಬೇಕಾದರಿದ್ರೆ ನೋಡು ತೊಲೆ ಗಂಟ್ಲೆ ಅದು 8-10 ತೊಲೆ ಗಂಟ್ಲೆ ಬಂಗಾರ ಕೊಡಿಸ್ತಾರೆ. ಏನು ಮಾಡ್ಬೇಕು? ಎಲ್ಲ ಅವ್ರವ್ರು ಪಡ್ಕೊಂಬಂದದ್ದು ಯಾರಿಗೆ ಗೊತ್ತು ಯಾವ ಹುತ್ತಾಗ ಯಾವ ಹಾವೈತೆ ಅನ್ನೋದು. ಲೇ ಹಾಗೆಲ್ಲ ಎದಕ್ಕೆ ಮಾತಾಡ್ತೀರಿ? ಪಾಪ ಹಂಗೆಲ್ಲ ಏನಿಲ್ಲ. ಏನೋ ಪರಮೇಶ್ವರಣ್ಣವ್ರ ಕೈ ರೊಕ್ಕಿಲ್ಲ, ಅದಕ್ಕೆ ನಾಗಪ್ಪಣ್ಣ ಹೇಳ್ಯಾನ ಕೊಡಪ್ಪ ನೀನು ಮುಂದೆ ನಾ ಕೊಡ್ತಾನೆ ಅಂತಂದು ಅದಕ್ಕೆ ಕೊಡಕತ್ತಾರ. ಯಾರೇನು ಪುಕ್ಷಟ ಕೊಡಕ್ಕೆ ಯಾರಿಗೇನ ಮರದಾಗಿಂದ ಉದುರ್ತಾವೇನೋ ರೊಕ್ಕ. ನೀವಂತೂ ಮಾತಾಡೋದು ನೋಡಿದೆ ಅಂದ್ರೆ ಅದೇನಂತಾರಲ್ಲ, ಕತ್ತಿ ಜರ ಬರ್ತಾವ ನೋಡಿ ಮನುಷ್ಯರಿಗೆ.
ಎಲ್ರಿಗೂ ನಮಸ್ಕಾರ ರೀ. ನಾನು ಆರಾಮದೇನಿ, ನೀವು ಆರಾಮದೇರಿ ಅಂತ ಭಾವಿಸ್ತೇನೆ ರೀ. ವಿಡಿಯೋ ಹಾಕ್ಲಾರೋದಕ್ಕೆ ಸಾರಿ. ಯಾಕಂದ್ರೆ ನನ್ನ ಮಗಳದ್ದು ಅಡ್ಮಿಷನ್ನಿಗೋಸ್ಕರ ಅಡ್ಡಾಡ್ತಾ ಇದ್ದೆ ನಾನು, ನಮ್ಮ ಮನೆಯವರೆಲ್ಲ. ಹಾಗಾಗಿ ವಿಡಿಯೋ ಹಾಕೋಕ್ಕಾಗಿಲ್ಲ. ನನ್ನ ಮಗಳಿಗೆ BMS ಸೀಟ್ ಆಗೈತಿ, ಗೌರ್ಮೆಂಟ್ ಸೀಟು. ಅದಕ್ಕೋಸ್ಕರ ಓಡಾಡ್ತಾ ಇದ್ವಿ. ಪ್ಲೀಸ್ ಎಲ್ಲರೂ ನನ್ನ ಮಗಳಿಗೆ ಒಳ್ಳೇದಾಗಲಿ ಅಂತ ಹಾರೈಸ್ರಿ. ಇನ್ನೂ ಸ್ವಲ್ಪ ಪ್ರೊಸೆಸ್ ಬಾಕಿ ಐತ್ರಿ, ಅದಕ್ಕೋಸ್ಕರ ಓಡಾಡೋದೈತಿ. ಆದ್ರೂ ಅವಾಗೊಂದು ಇವಾಗೊಂದು ವಾರದಾಗ ಒಂದು 3-4 ವಿಡಿಯೋನಾರ ಹಾಕ್ತೇನೆ ನಾನು. ಪ್ಲೀಸ್ ಸಪೋರ್ಟ್ ಮಾಡಿರಿ ಇದೊಂದು ಸಲ. ಯಾರು ಬೇಜಾರು ಮಾಡ್ಕೋಬೇಡ್ರಿ ವಿಡಿಯೋ ಹಾಕಿಲ್ಲ ಅಂತೇಳಿ. ಮತ್ತು ಯಾಕಂದ್ರೆ ಅವ್ರದ್ದು ಸಾಲಿದು ಮುಖ್ಯ ಆಗಿರ್ತೈತಲ್ರಿ, ಅದಕ್ಕೋಸ್ಕರ ಅವ್ರ ಸಂಬಂಧ ಓಡಾಡಕತ್ತೇವೆ ನಾವು. ಪ್ಲೀಸ್ ಎಲ್ರಿಗೂ ಇಷ್ಟ ಕೇಳೋಣ ನಾನು. ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ನ, ಹಿಂಗೆ ಸಪೋರ್ಟ್ ಮಾಡಿರಿ, ನಮಗೆಲ್ಲ ಹಾರೈಸ್ರಿ ಅಂತ ನಿಮಗೆ ಕೇಳ್ಕೊಂತೇನೆ ರೀ.